ಬೀರ್ಗೆ ಫುಲ್ ಡಿಮ್ಯಾಂಡ್. ಬಿಸಿಲು ಏರಿದಂತೆ ಬೀರ್ ಮಾರಾಟದಲ್ಲೂ ಹೆಚ್ಚಳ. ಸೆಪ್ಟೆಂಬರ್ 2025 ಕರ್ನಾಟಕದಲ್ಲಿ 195.27 ಲಕ್ಷ ಬಾಕ್ಸ್ ಬೀರ್ ಮಾರಾಟವಾಗಿದೆ. ಇದು ಕಳೆದ ವರ್ಷದ ಇದೇ ಅವಧಿಗಿಂತ 47.46 ಲಕ್ಷ ಬಾಕ್ಸ್ ಕಡಿಮೆಯಾಗಿದ್ದು, 19.55% ಕುಸಿತ ಕಂಡಿದೆ. ಮಳೆ ಚಳಿಯಿಂದಾಗಿ ರಾಜ್ಯದಲ್ಲಿ ಬೀರ್ ಮಾರಾಟ ಗಣನೀಯ ಕುಸಿತ ಕಂಡಿತ್ತು. ಇದನ್ನು ಸ್ವತಃ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದರು. ಆದರೆ ಇದೀಗ ಬೇಸಿಗೆಯ ಬಿಸಿಲು ಏರುತ್ತಿದ್ದಂತೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೀರ್ಗೆ ಬೇಡಿಕೆ ಹೆಚ್ಚಾಗಿದೆ. ಹೌದು, ಬಿಸಿಲಿನ ತಾಪಮಾನದಿಂದ ಬಚಾವಾಗಲು ಮದ್ಯಪ್ರಿಯರು ಹಾಟ್ ಡ್ರಿಂಕ್ಸ್ ಬದಲು ಬೀರ್ ಮೊರೆ ಹೋಗಿದ್ದಾರೆ. ಬೇಸಿಗೆಯಲ್ಲಿ ದೇಹ ತಂಪಾಗಿರುತ್ತೆ ಎಂದು ಮದ್ಯಪ್ರಿಯರು ಬೀರ್ನತ್ತ ಮುಖ ಮಾಡಿದ್ದರಿಂದ ಮಾರಾಟದಲ್ಲಿ ಹೆಚ್ಚಳವಾಗಿದೆ. ಆದರೆ ಬಾರ್ಗಳಲ್ಲಿ ಬೀರ್ ಸ್ಟಾಕ್ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಕಳೆದ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಿಗೆ ಹೋಲಿಸಿದರೆ ಬೀರ್ ಬೇಡಿಕೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಬೇಸಿಗೆಯ ಬಿಸಿಲು ಹೇಗೆ ಏರಿಕೆಯಾಗುತ್ತಿದೆಯೋ ಪ್ರತಿ ತಿಂಗಳು ಬೀರ್ ಮಾರಾಟದಲ್ಲೂ ಹೆಚ್ಚಳವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜನವರಿಯಿಂದ ಮಾರ್ಚ್ ವರೆಗೂ ಎಷ್ಟು ಬೀರ್ ಮಾರಾಟವಾಗಿದೆ ಎನ್ನುವುದನ್ನು ನೋಡುವುದಾದರೆ, ಜನವರಿಯಲ್ಲಿ 50,272 ಬಾಕ್ಸ್ ಬೀರ್ ಮಾರಾಟವಾಗಿದ್ದರೆ ಫೆಬ್ರವರಿಯಲ್ಲಿ 63,372 ಬಾಕ್ಸ್, ಇನ್ನು ಮಾರ್ಚ್ ತಿಂಗಳಲ್ಲಿ 88,523 ಬಾಕ್ಸ್ ಬೀರ್ ಮಾರಾಟವಾಗಿದೆ. ಈ ಅಂಕಿ ಸಂಖ್ಯೆ ನೋಡುತ್ತಿದ್ದರೆ ಬೇಸಿಗೆಯ ಬಿಸಿಲು ಏರಿಕೆಯಾಗುತ್ತಿದ್ದಂತೆಯೇ ಪ್ರತಿ ತಿಂಗಳು ಬೀರ್ ಮಾರಾಟದಲ್ಲೂ ಸಹ ಏರಿಕೆಯಾಗಿದೆ. ಆದರೆ ಬಾರ್ಗಳಲ್ಲಿ ಬೀರ್ ಬೇಡಿಕೆ ಹೆಚ್ಚಾಗುತ್ತಿದ್ದರೆ ಇನ್ನೊಂದೆಡೆ ಬಾರ್ಗಳಿಗೆ ಸರಿಯಾಗಿ ಬೀರ್ ಸಪ್ಲೈ ಆಗುತ್ತಿಲ್ಲ. ಬಡ್ವೈಸರ್ ಬಿಯರ್ ನಿಂದ ಹಿಡಿದು ಕೆಎಫ್, ಟೂಬರ್ಗ್, ಆರ್ಸಿ, ಬುಲೆಟ್, ಸನ್ನಿ ಬೀಚ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ಗಳಿಗೆ ಬೀರ್ಗಳನ್ನು ಕೇಳುತ್ತಿದ್ದಾರೆ. ಈ ಸಂಬಂಧ ಬಾರ್ ಮಾಲೀಕರು ಸಹ ಹೆಚ್ಚು ಬೀರ್ ಕೊಡಿ ಎಂದು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೂ ಸಹ ಕೇಳಿದಷ್ಟು ಬೀರ್ ಸರಬರಾಜು ಮಾಡುತ್ತಿಲ್ಲ ಎನ್ನುವುದು ಬಾರ್ ಮಾಲೀಕರ ಅಳಲು. ಇನ್ನು ಬಾರ್ನಲ್ಲಿ ಬೀರ್ ಸ್ಟಾಕ್ ಇಲ್ಲದಿದ್ದಾಗ ಗ್ರಾಹಕರನ್ನು ಸಮಾಧಾನ ಪಡಿಸುವುದೇ ಒಂದು ಚಾಲೆಂಜ್ ಆಗಿದೆ ಎಂದು ಬಾರ್ ಮಾಲೀಕರು ಹೇಳುತ್ತಿದ್ದಾರೆ. ಒಟ್ನಲ್ಲಿ ಬೇಸಿಗೆ ಬಿಸಿಯಿಂದ ಆಚೆ ಬರಲು ಮದ್ಯಪ್ರಿಯರು ಕೂಲ್ ಬೀರ್ಗಳ ಮೊರೆ ಹೋಗಿದ್ದು, ಬೀರ್ಗೆ ಭಾರಿ ಬೇಡಿಕೆ ಬಂದಿದೆ. ಆದರೆ ಅಬಕಾರಿ ಇಲಾಖೆಯಿಂದ ಬೇಡಿಕೆಗೆ ತಕ್ಕಂತೆ ಬೀರ್ ಸರಬರಾಜು ಮಾಡಲು ಆಗುತ್ತಿಲ್ಲ. ಇದರಿಂದ ಬಾರ್ ಮಾಲೀಕರು ಸಹ ಬೀರ್ಗಾಗಿ ಪರದಾಡುವಂತಾಗಿದೆ.